मात्रे नमः ओम मातृभ्यो नमः ओम पित्रे नमः ओम पितृभ्यो नमः ओम गुरुभ्यो नमः ओम आचार्येभ्यो नमः ओम महागणपतये नमः ओम कुलदेवता भूदेवी सहित लक्ष्मीनारायणाय नमः ओम उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ. ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ. ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಊರು, ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ. ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ. ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ. ಕೇರಳೀಯ ಪರಂಪರೆಯಲ್ಲಿ ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ. ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ. ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ. ಹಾಗೂ ಇದರ ಒಂದು ಯಾವತ್ತು ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ 10 ರಿಂದ 15 ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ. ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ. 2 ತಿಂಗಳವರೆಗೂ ಕೂಡ 3 ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ. ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು. ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿ ಇಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕರೆಯನ್ನು ನಿರೀಕ್ಷಿಸಬಹುದು. ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಮಿತ್ರರೇ, ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ, ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ, ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ. ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು. ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ 25/7 ಜುಲೈ 25ರಂದು ಪ್ರಾರಂಭವಾಗುತ್ತೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ. ಹಾಗೂ 23 ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ. ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು. ಶುಕ್ರನು 2 ರಾಶಿಯನ್ನು ಅಂದರೆ 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ. ಹಣಕಾರಕ, ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು 3 ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ. ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ. ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಮಿಥುನ, ಕಟಕ, ಸಿಂಹ, ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹ ಸ್ಥಿತಿಗಳು 4 ವಿಧವಾಗಿ ಬದಲಾಗ್ತಾ ಇದ್ದಾವೆ. 3 ಗ್ರಹಗಳು, ಶುಕ್ರ ಮತ್ತು ರವಿ ಮತ್ತು ಕುಜ. ಶುಕ್ರನು 2 ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಈ ಶುಕ್ರನು 26/7ರಂದು ಈ ಶುಕ್ಲ ಪಕ್ಷ ದ್ವಿತೀಯದಂದು, ಶ್ರಾವಣ ಮಾಸ ಶುಕ್ಲ ಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಮಿಥುನ ಸಂಕ್ರಮಣ ಶುಕ್ರನಿಗೆ. ಹಾಗೆ 28/7 ಕನ್ಯಾ ರಾಶಿಯಲ್ಲಿ ಕುಜ, ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಶುಕ್ರನ ಪ್ರವೇಶ, ಕುಜನ ಪ್ರವೇಶ ಆದ ಮೇಲೆ ಮುಂದೆ 17/8 ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ, ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗೆ 20/8/25ರಂದು ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿ ಎಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ, ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ. ಹಾಗೆಯೇ ಈ ಒಂದು
ಗ್ರಹ ಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ. ಶನೈಶ್ಚರನು ಕೂಡ ಈ ಶನೈಶ್ಚರ ಮೀನರಾಶಿಯಲ್ಲೇ ಇದ್ದಾನೆ. ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ಹಾಗೆ ಸ್ಥಿತನಾಗಿದ್ದಾನೆ. ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂಥದ್ದು. ಗುರು, ಶನಿ, ರಾಹು, ಕೇತು 4 ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ. ಇನ್ನು 3 ಗ್ರಹಗಳು ಶುಕ್ರ, ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ. ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ. ಚಂದ್ರ ಗೊತ್ತೇ ಇದೆ, ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ಚಲಿಸ್ತಾ ಬರ್ತಾನೆ. ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ, ಕೆಲವೊಬ್ಬರು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಾಮೆಂಟ್ ಮಾಡಿದ್ದಾರೆ, ಸ್ವಲ್ಪ ಗಮನಿಸಿ. ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ. ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 25/7ರಿಂದ 23/8ಕ್ಕೆ ಸಮಾಪ್ತಿ ಆಗತ್ತೆ. ಅವತ್ತು 23/8 ಒಂದು ಅಮಾವಾಸ್ಯೆ ಇರುತ್ತೆ. ಅದು ಈ ಬಾರಿ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ. ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ 9ರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ. ಶ್ರವಣ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ. ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನು ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ. ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ. ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ. ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ, ಶ್ರಾವಣ ಶನಿವಾರ. ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ. ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ, ಅದರಿಂದ ಯಾವ್ಯಾವ ಶನೈಶ್ಚರನ ಪ್ರಮುಖವಾದ ಭಾಗ ಇದೆ, ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ. ಅನೇಕ ಶನಿ ದೋಷಗಳಿಗೆ, ಅನೇಕರಿಗೆ 7.5 ಇರ್ಬೋದು, ಪಂಚಮ ಶನಿ ಇರ್ಬೋದು, ಅರ್ಧಾಷ್ಟಮ ಶನಿ ಇರ್ಬೋದು, ಅಷ್ಟಮ ಶನಿ ಇರ್ಬೋದು. ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ. ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದಂತೆ ಆಗ್ತದೆ. ಯಾಕೆ ಅಂತ ಕೇಳಿದ್ರೆ, ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ. ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ, ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ, ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಧನ್ಯವಾದಗಳು ಮಿತ್ರರೇ. ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ. ವೃಶ್ಚಿಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ಒಳ್ಳೆಯದನ್ನೇ ಮಾಡಲಿ ಎನ್ನುವ ಆಶಯದೊಂದಿಗೆ ಈಗ ವೃಶ್ಚಿಕ ರಾಶಿಯ ಫಲವನ್ನು ನೋಡೋಣ. ವೃಶ್ಚಿಕ ರಾಶಿ ಮೇಷರಾಶಿಯಿಂದ 8ನೇ ರಾಶಿಯಾಗಿದ್ದು, ಇದು ವೃಶ್ಚಿಕ ರಾಶಿಗೆ ಅಧಿಪತಿಯಾದಂತಹ ಕುಜ ಮೇಷರಾಶಿಗೂ ಕೂಡ ಅಧಿಪತಿಯಾಗಿದ್ದಾನೆ. ತ್ರಿಕೋಣ ಆ ಒಂದು ಚಿತ್ರಣವನ್ನು ನವಗ್ರಹ ಸ್ಥಾಪನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಆ ಕುಜನ ಸ್ಥಾಪನೆಗಾಗಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಕೋಣದಲ್ಲಿ ಆ ಕುಜನ ಸ್ಥಾಪನೆಯನ್ನು ಕೆಂಪು ಬಣ್ಣದಲ್ಲಿ ಮಾಡಲಾಗತ್ತೆ. ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನು ರಜೋಕಾರಕನಾಗಿದ್ದು, ಸ್ವಾಭಾವಿಕವಾಗಿ ಕುಜನ ಒಂದು ಚೈತನ್ಯ ಶಕ್ತಿ ಅಂದರೆ ನಾವೇನು ಓಡಾಡ್ತೀವಲ್ಲ, ಈ ರಜೋಗುಣದಿಂದ ನಮ್ಮ ದೇಹವು ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ಇದು ಅತಿಯಾದರೆ ಕೋಪಕ್ಕೆ ತಿರುಗುತ್ತೆ. ಅನವಶ್ಯಕವಾದಂತಹ ಕ್ರಿಯೆಯನ್ನು ಓವರ್ ಆ್ಯಕ್ಟಿಂಗ್ ಅಂತ ಕರಿತೀವಿ, ಎಕ್ಸ್ಟ್ರಾನು ಕೂಡ ಮಾಡುತ್ತೆ. ಹಾಗಾಗಿ ರಜೋಗುಣದ ಪ್ರಮಾಣ ಎಷ್ಟಿರಬೇಕು ಅಷ್ಟಿದ್ದಾಗ ಯಾವ ಕ್ರಿಯೆಗೆ ಎಷ್ಟು ಶಕ್ತಿಯನ್ನು ಬಳಸಬೇಕು, ಯಾವ ಕ್ರಿಯೆಯನ್ನು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಇತ್ಯಾದಿಗಳೆಲ್ಲವೂ ಕೂಡ ಈ ಕುಜಗ್ರಹದಿಂದ ನಿರ್ಣಯ ಆಗುತ್ತೆ.
ಹಾಗಾಗಿ ಈ ಕುಜಗ್ರಹದ ಪ್ರಭಾವವುಳ್ಳಂತಹ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ಒಂದು ಶ್ರಾವಣ ಮಾಸ ಏನೆಲ್ಲ ಒಳ್ಳೇದು ಮಾಡಲಿಕ್ಕಿದೆ ಅಂತ ನೋಡೋಣ. ಹಾಗೆ ಈ ಒಂದು ವಿಡಿಯೋವನ್ನು ಸಂಸ್ಕಾರವಂತರಾದಂತಹ ನೀವು ಖಂಡಿತವಾಗಿ ಶೇರ್ ಮಾಡಿ ಅನೇಕರ ಮನೋಬಲವನ್ನು ಹೆಚ್ಚಿಸುವ ಕ್ರಿಯೆಯಲ್ಲಿ ತೊಡಗಿ ನಿಮ್ಮ ಜೀವನದ ಜೊತೆಗೆ ಅವರೆಲ್ಲರ ಜೀವನವನ್ನು ಉತ್ತಮಪಡಿಸುವಲ್ಲಿ ಖಂಡಿತವಾಗಿ ನೀವು ಹಿಂದೆ ಬೀಳಲ್ಲ ಅಂತ ನಾನು ಭಾವಿಸ್ತೇನೆ. ಹಾಗೆ ನೋಡಿ ಮಿತ್ರರ, ವೃಶ್ಚಿಕ ರಾಶಿಯಿಂದ ಈ ವೃಶ್ಚಿಕ ರಾಶಿಯ ಅಧಿಪತಿಯನ್ನು ಮೊದಲು ನಾವು ಗಮನಿಸ್ತಾ ಹೋದರೆ, ವೃಶ್ಚಿಕ ರಾಶಿಯ ಅಧಿಪತಿಯಾದಂತಹ ಕುಜನು 11ನೆಯ ಮನೆಯನ್ನು 10ನೇ ಮನೆಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕುಜನು ಈ 10ನೇ ಮನೆಯಿಂದ 28/7/25 ಅವತ್ತು ಸೋಮವಾರ ಶುಕ್ಲ ಚತುರ್ಥಿಯಂದು ಈ ಒಂದು ಜುಲೈ 28ಕ್ಕೆ ಈ ರವಿಯ ಮನೆಯಿಂದ ಬುಧನ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಕುಜನು 10ನೇ ಮನೆಯಿಂದ 11ನೇ ಮನೆಯ ಪ್ರವೇಶವನ್ನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕನ್ಯಾ ರಾಶಿಯ ಅಧಿಪತಿ ಬುಧ, ಅಲ್ಲಿ ಬಾಣದ ಗುರುತು ಕಾಣ್ತಾ ಇದೆ. ಹೀಗೆ ಮಿತ್ರರೇ, ಏನು ಫಲ ಇದಕ್ಕೆ ಅಂತ ನೋಡಿದ್ರೆ, ರಾಶಿಯ ಅಧಿಪತಿ ಮತ್ತು 6ನೆಯ ರಾಶಿಯ ಅಧಿಪತಿ ಆದಂಥವನು ಕುಜ ಏಕಾದಶಕ್ಕೆ ಬರ್ತಾ ಇರುವಂಥದ್ದು. ಮೊದಲನೇದಾಗಿ ರಾಶಿಯ ಅಧಿಪತಿ ಆದಂಥ ಇವನು ಮನಃಕಾರಕ ಚಂದ್ರನ ಒಂದು ಸ್ಥಾನವು ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿ ಇರುತ್ತೆ. ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತಹ ಅನುರಾಧ, ಜ್ಯೇಷ್ಠ ಎಲ್ಲ ಇರ್ಬೋದು, ವಿಶಾಖ ನಕ್ಷತ್ರ ಕೊನೆಯ ಪಾದ ಇರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ವೃಶ್ಚಿಕ ರಾಶಿಗೆ ಸಂಬಂಧಪಡ್ತಾ ಇದ್ದು ಅದಕ್ಕೆ ಅಧಿಪತಿಯಾಗಿ ಕುಜ ಆಗ್ತಾನೆ. ಈ ಕುಜನ ಒಂದು ಪ್ರಭಾವ ಶ್ರಾವಣ ಮಾಸದಲ್ಲಿ ಅದ್ಭುತವಾಗಿಯೇ ಇದೆ. ಹೇಗಿದೆ ಅಂತ ನೋಡ್ತಾ ಹೋದಾಗ, ಮೊದಲನೇದಾಗಿ 11ನೆಯ ಮನೆಯ ಮತ್ತು 10ನೇ ಮನೆಯಿಂದ 11ಕ್ಕೆ ಬರುವಂಥದ್ದು, ಕರ್ಮಸ್ಥಾನದಿಂದ ಏಕಾದಶಕ್ಕೆ ಲಾಭಸ್ಥಾನಕ್ಕೆ ಬರ್ತಾ ಇರುವಂಥದ್ದು. ಇದು ಮೊದಲನೆಯ ಫಲವಾಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿಯನ್ನು ಮತ್ತು ನೀವು ಮಾಡ್ತಾ ಇರುವ ಉದ್ಯೋಗದ ಬದಲಾವಣೆಯಿಂದ ಉನ್ನತವಾದಂಥ ಉತ್ತಮವಾದ ಉದ್ಯೋಗಕ್ಕೆ ಪರಿವರ್ತನೆಯಾಗುವುದನ್ನು ತೋರಿಸ್ತಾ ಇದೆ. ಉದ್ಯೋಗಕಾರಕ ಶನಿಯ ಒಂದು ದೃಷ್ಟಿಯಿಂದಲೂ ಕೂಡ ರಾಶ್ಯಾಧಿಪತಿಯು ದಶಮಾದಿ ಏಕಾದಶಕ್ಕೂ ಬರ್ತಾ ಇರುವುದರಿಂದ ಉತ್ತಮವಾದ ಉದ್ಯೋಗದಲ್ಲಿ ಅತ್ಯಂತ ವಿದೇಶಿ ಉದ್ಯೋಗಗಳನ್ನು ಕೂಡ ಮಾಡುವಂತಹ ಯೋಗಗಳು, ದೂರದಲ್ಲಿ ಉದ್ಯೋಗವನ್ನು ಮಾಡುವಂತಹ ಯೋಗಗಳು, ಹಾಗೂ ಅನೇಕ ವಿಧದ ಭೂ ವ್ಯವಹಾರಾದಿಗಳಲ್ಲಿ ಮಾತುಕತೆಗಳಿಂದ ಯಶಸ್ಸನ್ನು ಗಳಿಸಿ ಉತ್ತಮ ಲಾಭವನ್ನು ಪಡೆಯುವಂಥ ಯೋಗಗಳು ಈ ರಾಶಿಯವರಿಗೆ ಖಂಡಿತ ಇದೆ. ಆದರೆ ಅವರು ಈ ಒಂದು ಮಾಸದಲ್ಲಿ ಯಾವ ರೀತಿಯಾಗಿ ತಮ್ಮ ಕೌಶಲ್ಯವನ್ನು ಮತ್ತು ಬುದ್ಧಿಮತ್ತೆಯನ್ನು ಬಳಸ್ತಾರೆ ಅನ್ನೋದರ ಮೇಲೆ ಅವರ ಈ ಲಾಭಾಂಶ ಮತ್ತು ಉದ್ಯೋಗದ ಸ್ಥಾನದ ವ್ಯವಸ್ಥೆಗಳು ಸರಿಯಾಗುತ್ತವೆ. ಇದರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ನಾನು ವಿಷಯವನ್ನು ಸ್ಪಷ್ಟಪಡಿಸ್ತೇನೆ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ, ನೋಡಿ ಕೊನೆಯವರೆಗೂ ನೋಡಿ, ಅನೇಕರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಅನೇಕ ವಿಷಯಗಳು, ಕೇವಲ ಜ್ಯೋತಿಷ್ಯವೊಂದೇ ಅಲ್ಲದೆ ಅನೇಕ ವಿಚಾರಗಳನ್ನು ನಮ್ಮ ಚಾನಲಿಂದ ನೀವು ಪಡೆಯುವಂತಹ ಒಂದು ಯೋಗವನ್ನು ಕೂಡ ನೀವು ಹೊಂದುತ್ತೀರಿ. ಹಾಗೆ ಇಲ್ಲಿ ಮೊದಲನೆಯ ಫಲವನ್ನು ನಾನು ಹೇಳಿದೆ, 10ನೇ ಮನೆಯಿಂದ 11ನೇ ಮನೆಗೆ ಬಂದಾಗ ಎಷ್ಟೊಂದು ಅದ್ಭುತವಾದಂತಹ ಉದ್ಯೋಗಕಾರಕ ಶನಿಯ ದೃಷ್ಟಿಯು ಮತ್ತು ಕುಜನ ಪರಸ್ಪರ ದೃಷ್ಟಿಯು ಇರುವುದರಿಂದ ಅತ್ಯುತ್ತಮವಾದ ಫಲವು ಖಂಡಿತವಾಗಿಯೂ ಲಭ್ಯವಾಗಲಿಕ್ಕಿದೆ. ಆದರೆ ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸುವುದರ ಮೇಲೆ ಅವಲಂಬಿತವಾಗಿರುತ್ತೆ. ಎರಡನೇದಾಗಿ ಈ ಒಂದು ರಾಶಿಯ ದ್ವಿತೀಯಾಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಕಂಡು ಬರ್ತಾ ಇರುವಂಥದ್ದು. ದೈವ ಬಲ ಇಲ್ಲ ಎನ್ನುವುದಾಗಿ, ಗುರುಬಲ ಇಲ್ಲ ಎನ್ನುವುದಾಗಿ ಅನೇಕರಿಂದ ನೀವು ಕೂಡ ಕೇಳಿರ್ತೀರ. ಈ ಗುರು ಏನು ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂದರೆ ಜ್ಞಾನಕಾರಕ. ಗುರುವು ಜ್ಞಾನಕಾರಕ, ಹಾಗಾಗಿ ಗುರುವು ಸಂಸ್ಕಾರಕಾರಕ. ಅಂದರೆ ಯಾವ ಜಾತಕದಲ್ಲಿ ಗುರುವು ಯಾವ ಪ್ರಮಾಣದಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದಾನೆ ಆ ಪ್ರಮಾಣದ ಸಂಸ್ಕಾರಗಳು, ಆ ಒಂದು ರೀತಿಯ ಜ್ಞಾನವು ನಿಮಗೆ ಲಭ್ಯವಾಗಿರುತ್ತೆ. ಹಾಗಿದ್ದರೆ ಗೋಚಾರದಲ್ಲಿ ಅಷ್ಟಮದಲ್ಲಿ ಗುರು ಬಂದಾಗ ಏನಾಯಿತು? ನಮ್ಮ ಚಾನಲಲ್ಲಿ ಪ್ಲೇ ಲಿಸ್ಟಲ್ಲಿ ಉಪಯುಕ್ತ ಮಾಹಿತಿಯಲ್ಲಿ ಗುರುಬಲ ಇಲ್ಲದೆ ಇದ್ದವರು ಏನು ಮಾಡಬಹುದು ಎಂಬ ಒಂದು ಟಾಪಿಕ್ ಮೇಲೆ ನಿರಂತರ ಸತ್ಯ, ಸಾರ್ವಕಾಲಿಕ ಸತ್ಯವನ್ನು ವಿಡಿಯೋ ಮಾಡಿ ಹಾಕಿದ್ದೇವೆ. ಖಂಡಿತವಾಗಿ ನೋಡಿ. ಈ ಒಂದು ವರ್ಷ ನಿಮಗೆ ಆ ಗುರುವಿನ ಅಷ್ಟಮದಲ್ಲಿರುವಂತಹ ದುಷ್ಫಲಗಳು ನಿವಾರಣೆ ಆಗ್ತವೆ ಅದನ್ನು ಮಾಡಿದಾಗ. ಇನ್ನು ಗುರು ಸಂಸ್ಕಾರಕಾರಕನಾಗಿ ಜ್ಞಾನಕಾರಕನಾಗಿದ್ದು ಗೋಚಾರದಲ್ಲಿ ನಮಗೆ ಈ ಒಂದು ಗುರುಬಲ ಇಲ್ಲ ಎನ್ನುವಂಥದ್ದೇನಿದೆಯಲ್ಲ, ಇದರ ಅರ್ಥ ಇಷ್ಟೇ. ನಮ್ಮ ರಾಶ್ಯಾಧಿಪತಿ ಅಂದರೆ ಮನಸ್ಸು.
ಈ ಮನಸ್ಸಿನ ಮತ್ತು ಜ್ಞಾನದ ನಡುವಿನ ಒಂದು ಸಂಬಂಧ ಅಷ್ಟೊಂದು ಪ್ರಭಾವಯುತವಾಗಿ ಇಲ್ಲದೆ ಇರುವುದನ್ನು ಗುರುಬಲ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ಪೂರ್ವಜನ್ಮದಿಂದ ಮತ್ತು ಈ ಜನ್ಮದಲ್ಲಿ ಗಳಿಸಿದ ಉತ್ತಮವಾದ ಜ್ಞಾನವು ಅವಕಾಶ ವಂಚಿತವಾಗಬಲ್ಲದು. ಆ ಜ್ಞಾನವು ಉಪಯೋಗಕ್ಕೆ ಬರದೇ ಹೋಗಬಹುದು, ಆ ಸಂಸ್ಕಾರಗಳು ಉಪಯೋಗಕ್ಕೆ ಬರದೇ ಹೋಗಬಹುದು. ಇದನ್ನೇ ಗುರು ಬಲ ಇಲ್ಲ ಅಂತ ಹೇಳುವಂಥದ್ದು. ಆದ್ದರಿಂದಾಗಿ ಇದನ್ನು ಪಡೆಯುವುದಕ್ಕೆ ಏನು ಮಾಡಬೇಕು ಅನ್ನೋ ವಿಡಿಯೋ ಕೂಡ ಇದೆ. ಅದಕ್ಕೆ ಒಂದು ಸಂಕೇತವನ್ನು ಕೊಡ್ತೇನೆ. ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಯೋಚನೆಗಳು ನಮ್ಮ ಸಂಸ್ಕಾರದ ಜೊತೆಗೆ ಸರಿಯಾಗಿ ಬೆರೆತು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಗುರು ವಾಕ್ಕಾರಕನೂ ಆಗುವುದರಿಂದ ಆ ಒಂದು ಜ್ಞಾನಯುಕ್ತವಾದ ಮಾತುಗಳು ಸರಿಯಾದ ಕ್ರಮದಲ್ಲಿ ಬರಬೇಕಾಗತ್ತೆ. ಆಗ ಗುರುಬಲವಿಲ್ಲದೆ ಇರುವಂತಹ ವ್ಯವಸ್ಥೆಯನ್ನು ಸರಿ ಮಾಡಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಇನ್ನು ಈ ದ್ವಿತೀಯಾಧಿಪತಿ ಹಣಕಾಸಿನ ಕಾರಕನಾದಂಥ ಗುರುವು ಅಷ್ಟಮದಲ್ಲಿದ್ದಾನೆ, ಕುಟುಂಬದ ಅಧಿಪತಿ ಅಷ್ಟಮದಲ್ಲಿದ್ದಾನೆ. ಅಂದರೆ ನಮ್ಮ ಕುಟುಂಬ ಕ್ಷೇತ್ರದಲ್ಲಿ, ಮಿತ್ರ ಕ್ಷೇತ್ರದಲ್ಲಿ, ನಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ಮತ್ತು ಹಣಕಾಸನ್ನು ಗಳಿಸುವಂತಹ ಕ್ಷೇತ್ರದಲ್ಲಿ, ಹಾಗೆಯೇ ನಮ್ಮ ಪಾರ್ಟ್ನರ್ ಇದ್ದರೆ ನಮ್ಮ ಜ್ಞಾನವು ಉಪಯೋಗವಾಗದ ಸ್ಥಿತಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರುವಿನಿಂದ ಲಭ್ಯವಿದೆ. ಆದ್ದರಿಂದ ಇದನ್ನು ಏನು ಮಾಡಬೇಕು ಎಂಬುದಾಗಿ ನಾನು ಈಗಾಗಲೇ ಹೇಳಿದಂತೆ ಆ ವಿಡಿಯೋವನ್ನು ಕೂಡ ನೋಡಿ. ಹಾಗೆಯೇ ಈ ಒಂದು ಕುಜನು 11ನೇ ಮನೆಯಲ್ಲಿ ಲಾಭಕಾರ್ಯ ಇದ್ದಾಗ ನಮ್ಮ ಜ್ಞಾನವನ್ನು ಬಳಸಿಕೊಳ್ಳುವ ವಿಧಾನ ಸಂಸ್ಕಾರದ ಮೂಲಕ ಆಗಬೇಕು, ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆದು ಆಗಬೇಕು ಎನ್ನುವುದು ಇಲ್ಲಿ ಸೂಚಿತವಾಗುವಂತಹ ಒಂದು ಫಲ. ಹಾಗಾಗಿ ಇನ್ನು ವೃಶ್ಚಿಕ ರಾಶಿಯ ತೃತೀಯದ ಅಧಿಪತಿ ಶನೈಶ್ಚರನು ಪಂಚಮದಲ್ಲಿ ಇರುವಂಥದ್ದು. ಎಲ್ಲ ಮಾತುಕತೆಗಳು ನೋಡಿ, ಈ ಶ್ರಾವಣ ಮಾಸದ ಪೌರ್ಣಿಮೆ ಇಲ್ಲೇ ಆಗಿರುತ್ತೆ. ಹಾಗಾಗಿ ಮನಸ್ಸು ಸಂಪೂರ್ಣವಾಗಿ ಈ ಒಂದು ಶನಿಯ ಪ್ರಭಾವದಿಂದ ಉತ್ತಮವಾಗುವ ಲಕ್ಷಣವನ್ನು ಹೊಂದಿದೆ. ವೃಶ್ಚಿಕ ರಾಶಿಯವರು ಈ ಒಂದು ರಾಶಿಯ ಅಧಿಪತಿಯು ಕೂಡ ಶನಿಯ ದೃಷ್ಟಿ ಇರುವಂಥದ್ದು. ಇಲ್ಲಿ ಶನಿಯ ಮನೆಯಲ್ಲಿ ಪೌರ್ಣಿಮೆ ಆಗಿರುವುದು ಶ್ರಾವಣ ಮಾಸ ಆಗಿದ್ದು, ಇದರಲ್ಲಿ ಈ ಒಂದು ಶನೈಶ್ಚರನ ಪ್ರಭಾವ ತೃತೀಯ ಮತ್ತು ಚತುರ್ಥದ ಅಧಿಪತಿಯಾದಂತಹ ಮಾತುಕತೆ ಇತ್ಯಾದಿಗಳ ಮತ್ತು ಸುಖ ಸ್ಥಾನದ ಅಧಿಪತಿಯಂತಹ ಶನೈಶ್ಚರನ ದೃಷ್ಟಿ ರಾಶಿಯಾಧಿಪತಿಗಿದ್ದಾಗ ಸುಖವನ್ನು ಪಡೆಯುವ ಯೋಗ ಇದೆ. ಆದರೆ ಇಲ್ಲಿ ಸಮಸ್ಯೆ, ಕುಜ ಮತ್ತು ಶನಿ ಎನ್ನುವ ಗ್ರಹಗಳು ಇಲ್ಲಿ ರಾಶಿಯಾಧಿಪತಿ ಮತ್ತು 3 ಮತ್ತು 4ನೇ ಅಧಿಪತಿಯ ಸ್ಥಿತಿಗತಿಗಳ ಅಧಿಪತಿಗಳು ಇವರೇ ಆಗಿ ಶನಿ ಕುಜರ ಪರಸ್ಪರ ದೃಷ್ಟಿ ಇದ್ದಾಗ ನಿಮ್ಮ ಜಾತಕದಲ್ಲಿ ಶನಿ ಕುಜ ದೋಷಗಳು ಇದ್ದರೆ ರಕ್ತಹೀನತೆ ಇತ್ಯಾದಿಗಳು, ನರದೌರ್ಬಲ್ಯಗಳು ಉಂಟಾಗಬಹುದು. ಅದಕ್ಕೆ ಮೂಲ ಕಾರಣ ನಿಮಗೆ ಬರುವ ಸಿಟ್ಟು, ಅಳು, ಬೇಸರ, ನಿದ್ದೆಗೆಡುವಿಕೆ, ಅಪ್ಸೆಟ್ ಆಗುವಂತಹ ವಿಚಾರಗಳು, ಈ ಎಲ್ಲ ಯಾವ ಋಣಾತ್ಮಕವಾದಂತಹ ಕ್ರಿಯೆಗಳಿದೆ ಅದಕ್ಕೆ ನೀವು ಪುಷ್ಟಿ ಕೊಡ್ತಾ ಹೋದಾಗ ಈ ದುಷ್ಫಲಗಳು ನಿಮ್ಮದೇ ಆಗತ್ತೆ. ನೀವು ಯಾವುದಕ್ಕೆ ನಿಮ್ಮ ಬುದ್ಧಿಮತ್ತೆಯಿಂದ ಪುಷ್ಟಿಯನ್ನು ಕೊಡ್ತೀರೋ ಅದೇ ಫಲವನ್ನು ನೀವು ಪಡಿತೀವಿ. ಇದನ್ನೇ ಕರ್ಮ ರಿಟರ್ನ್ಸ್ ಅಂತ ಕರೀತಾರೆ ಕೆಲವರು. ಹಾಗಾಗಿ ಇಲ್ಲಿ ಶನಿ ಮತ್ತು ಕುಜನ ರಜೋಕಾರಕತ್ವ, ಅತಿಯಾದಂತಹ ಸಿಟ್ಟು ಬರುವಂಥದ್ದು, ಅದಕ್ಕೆ ಬೇಸರ ಮಾಡಿಕೊಳ್ಳುವಂಥದ್ದು, ಯಾರೋ ಏನು ಹೇಳಿದ್ರು ಅಂತ ಟೆನ್ಷನ್ ತಗೊಳ್ಳುವಂಥದ್ದು, ಎಲ್ಲವೂ ಕೂಡ ಆ ಒಂದು ಒತ್ತಡದಲ್ಲಿಯೇ ಕಾರ್ಯನಿರ್ವಹಣೆ ಮಾಡುವಂಥದ್ದು, ಇವೆಲ್ಲವೂ ಕೂಡ ಆಗ್ತಾ ಹೋದಾಗ ಈ ಒಂದು ನರದೌರ್ಬಲ್ಯತೆಗಳು ಮತ್ತು ಎಲ್ಲ ರೀತಿಯಾದಂತಹ ಆ ಕ್ಲ್ಯಾಶಸ್ಗಳನ್ನು ಎಲ್ಲ ರೀತಿಯಾದ ಒಬ್ಬರಿಗೊಬ್ಬರಿಗೆ ಅಸಮಾಧಾನ ಕ್ರಿಯೆ ಇತ್ಯಾದಿಗಳನ್ನು ನಾವು ಮಾಡ್ತಾ ಹೋದಷ್ಟು ಶನಿ ಮತ್ತು ಕುಜರಿಂದ ದುಷ್ಫಲವನ್ನು ಅನುಭವಿಸುವ ಅನಿವಾರ್ಯತೆ ಉಂಟಾಗತ್ತೆ. ಅದರಿಂದ ಹೊರಬರಲಿಕ್ಕೆ ಅತಿ ಸುಲಭವಾಗಿ ಬುದ್ಧಿಮತ್ತೆಯನ್ನು ಬಳಸಿ ಸಿಟ್ಟನ್ನು ಮಾಡಲೇಬಾರ್ದು, ಯಾರೇನೇ ಹೇಳಿದ್ರು ಅಪ್ಸೆಟ್ ಆಗಲೇಬಾರ್ದು ಅಂತ ತೀರ್ಮಾನ ಮೊದಲು ತೆಗೆದುಕೊಳ್ಬೇಕು. ಅದು ದೃಢ ನಿರ್ಧಾರ ಆಗಿರಬೇಕು. ಆಗ ಆ ಒಂದು ಶನೈಶ್ಚರನಿಂದ ಸುಖವೂ ಕೂಡ ಲಭ್ಯವಾಗತ್ತೆ. ಅಧ್ಯಯನಶೀಲರಾದಂತಹ ವಿದ್ಯಾರ್ಥಿಗಳಿಗೆ ಈ ಮಾತನ್ನು ಗಮನಿಸಿ. ಅಧ್ಯಯನಶೀಲರಾದಂತಹ ವಿದ್ಯಾರ್ಥಿಗಳಿಗೆ, ಎಲ್ಲರೂ ಅಧ್ಯಯನಶೀಲರಾಗಿರುವುದಿಲ್ಲ, ಆದರೆ ಅಧ್ಯಯನಶೀಲ ಆಗೋ ಯೋಗ ಬಂದಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಕೂಡ ಅತ್ಯುತ್ತಮವಾಗಿ ವಿದ್ಯಾ ಸಾಧನೆಯನ್ನು ಮಾಡ್ಬೋದು, ಅವರ ಜ್ಞಾನವನ್ನು ಹೆಚ್ಚಿಗೆ ಗಳಿಸ್ಬೋದು. ಪೂರ್ವಜನ್ಮದ ಜ್ಞಾನವೂ ಕೂಡ ಓಪನ್ ಆಗ್ತಕ್ಕಂತಹ ಮಹಾಯೋಗ ಇರುವಂಥದ್ದು ಪಂಚಮದಲ್ಲಿ ಶನಿ ಬಂದಿದ್ದರಿಂದ. ಹಾಗಾಗಿ ಕೇವಲ ಈ ಜನ್ಮದ ಜ್ಞಾನವೊಂದೇ ಅಲ್ಲ, ಪೂರ್ವಜನ್ಮದಲ್ಲಿ ಮಾಡಿದ ಸಾಧನೆಗಳ ಒಂದು ಅವು ಸದ್ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯೋಗ್ಯವಾದ ಜ್ಞಾನವೂ ಕೂಡ ಇಲ್ಲಿ ಬರಲಿಕ್ಕಿದೆ. ಆದರೆ ನೀವು ಅದಕ್ಕೆ ತಕ್ಕಂಥ ಧ್ಯಾನಾದಿಗಳನ್ನು ಮಾಡಿದಾಗ, ಮನಸ್ಸನ್ನು ಶಾಂತವಾಗಿರಿಸಿದಾಗ ಅದು ತಾನಾಗಿ ಅದು ಓಪನ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದ್ರ ಬಗ್ಗೆ ಮತ್ತೆ ಹೇಳ್ತೇನೆ. ಮುಖ್ಯವಾಗಿ ಈ ಮಧ್ಯದಲ್ಲಿ ಒಂದು ಮಾತನ್ನು ಹೇಳ್ತೇನೆ.
ಅದರಲ್ಲೂ ಶಿವಮೊಗ್ಗ ಜನತೆಯಲ್ಲಿ ನನ್ನ ಆತ್ಮೀಯ ವಿನಂತಿ, ನಿಮ್ಮ ಮಕ್ಕಳ ವಿಶೇಷ ವಿದ್ಯಾ ಸಾಧನೆಗಾಗಿ, ಜೀವನದ ಮಹಾ ಸಾಧನೆಗಾಗಿ, ಜೀವನದ ಕಷ್ಟ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲದೆ ಜೀವನ ಮಾಡುವ ಕ್ರಮವನ್ನು ಕೂಡ, ಹಾಗೆ ಉತ್ತಮ ಸಂಸ್ಕಾರದ ಜೊತೆಗೆ ಅಧ್ಯಯನದ ಮಾರ್ಗದರ್ಶನವನ್ನು ಕೂಡ, ಈ ಒಂದು ಎಲ್ಲವನ್ನು ಕೂಡ ಭಾರತ ಸರ್ಕಾರದಿಂದ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಋಷಿಮುನ್ಯುಕ್ತವಾದ ರೀತಿಯಲ್ಲಿ ನಾವು ಪೇಟೆಂಟನ್ನು ಪಡೆದುಕೊಂಡು ಶಿವಮೊಗ್ಗದಲ್ಲಿ ಶನಿವಾರ 4:15ರಿಂದ 6:00ವರೆಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮ ಟ್ರಸ್ಟ್ ವತಿಯಿಂದ ಸರ್ಟಿಫಿಕೇಟ್ ಕೂಡ ಲಭ್ಯವಾಗಲಿಕ್ಕಿದೆ. ಇಂತಹ ಒಂದು ಅದ್ಭುತ ಅವಕಾಶದಿಂದ ನಿಮ್ಮ ಮಕ್ಕಳನ್ನು ವಂಚಿತ ಮಾಡಬೇಡಿ. ಮತ್ತೆ ಅದು ಲಭ್ಯವಾಗಲಿಕ್ಕಿಲ್ಲ. ನಿಮಗೆ ಅತ್ಯುತ್ತಮವಾದಂತಹ ಈ ಒಂದು ತರಬೇತಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿದರೆ ಮಕ್ಕಳ ಸ್ವಕರ್ತವ್ಯ ಪ್ರಜ್ಞೆ, ಪ್ರತಿ ಕ್ಷಣದ ಮನೆಯಲ್ಲಿ ಹೇಗಿರಬೇಕು, ಶಾಲೆಯಲ್ಲಿ ಹೇಗಿರಬೇಕು, ಯಾವ ರೀತಿ ಅಧ್ಯಯನ ಮಾಡಬೇಕು, ಎಲ್ಲ ವಿಧವಾದಂತಹ ಒಂದು ಜ್ಞಾನವನ್ನು ಮತ್ತು ಅವರ ವೈಯಕ್ತಿಕ ಕೌಶಲ್ಯವನ್ನು ನಾವು ಪರಿಗಣಿಸಿ ಅವರಿಗೆ ವಿಶೇಷ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅದಕ್ಕಾಗಿ ನೀವು ಸಂಕಲ್ಪ ಶಕ್ತಿ ಅಂತ ವಾಟ್ಸಪ್ ಮಾಡಿದರೂ ಕೂಡ ಅದರ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಖಂಡಿತವಾಗಿಯೂ ತಾಯಿ ತಂದೆಯಾಗಿ ನಿಮ್ಮ ಕರ್ತವ್ಯವನ್ನು ಮಾಡ್ಬೋದು. ಹಾಗೆ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಅವರು ಕೂಡ ಖಂಡಿತವಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ನಿಮ್ಮ ಜೀವನವನ್ನು ಉತ್ತಮವಾಗಿ ಮಾಡಿಕೊಳ್ಳಿ. ಹಾಗೆಯೇ ಇಲ್ಲಿ ನಾವು ರಾಶಿಯ ಫಲವನ್ನು ನೋಡ್ತಾ ಹೋದಾಗ ಈ ಒಂದು ವೃಶ್ಚಿಕ ರಾಶಿಯ ಅಧಿಪತಿಯೇ ಮೇಷರಾಶಿಯವನು ಆಗಿದ್ದು, ಈ ಮೇಷರಾಶಿಯ ಅಧಿಪತಿಯೇ ಇಲ್ಲಿ ಬಂದು ರೋಗ ಸ್ಥಾನದ ಮತ್ತು ಶತ್ರು ಸ್ಥಾನದ ಕುಜ 11ನೆಯಲ್ಲಿ ಮನೆಯಲ್ಲಿ ಬಂದಿದ್ದಾನೆ ಅಂತಂದರೆ, ಅದರಲ್ಲೂ ಮಾತುಕತೆ ಮತ್ತು ಸುಖಸ್ಥಾನದ ಅಧಿಪತಿಯ ಶನಿಯ ದೃಷ್ಟಿ ಇದೆ ಅಂತಂದರೆ, ನಿಮ್ಮನ್ನೆಲ್ಲ ಯಾರ್ಯಾರು ಶತ್ರುಗಳು ಅಂತ ಅಂದ್ಕೊಂಡಿದ್ದಾರೋ ಅವರನ್ನು ನೀವು ಶತ್ರುತ್ವದಿಂದ ನೋಡ್ತಾ ಹೋದರೆ ಶನಿ ಕುಜನ ದೃಷ್ಟಿಯಿಂದ ಅತಿ ದೊಡ್ಡ ಶತ್ರುಗಳಾಗಿ ಬೆಳೀತಾ ಹೋಗ್ತಾರೆ. ಒಮ್ಮೆ ನಿಮಗೆ ಯಾರು ಶತ್ರುಗಳು ಅಂತ ಅವರೆಲ್ಲ ಭಾವಿಸಿದರೆ ನೀವು ಅವರಿಗೆ ಶತ್ರುಗಳಲ್ಲ ಅಂತ ಆದರೆ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ, ಈ ಒಂದು ಶತ್ರುತ್ವವು ಲಾಭಸ್ಥಾನಕ್ಕೆ ನಿಮಗೆ ಲಭ್ಯವಾಗ್ತದೆ. ನಿಮಗೆ ಯಾರೆಲ್ಲ ಕೆಟ್ಟ ಕೆಲಸವನ್ನು ಮಾಡಬೇಕು ಅಂತ ಮಾಡ್ತಾರೋ ಅದೆಲ್ಲ ಪರಿವರ್ತಿತವಾಗಿ ಸಂಪೂರ್ಣವಾಗಿ ನಿಮಗೆ ಉತ್ತಮವಾದ ಫಲವನ್ನು, ಅವರ ಒಂದು ಶತ್ರುತ್ವವೇ ನಿಮಗೆ ಉತ್ತಮವಾದ ಫಲವನ್ನು ನೀಡಿ ಅವರು ಮಿತ್ರರಾಗುವ ಯೋಗ ಕೂಡ ಇದೆ. ಇದು ನಿಮ್ಮ ಬುದ್ಧಿಮತ್ತಿಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಈ ಶನಿ ಕುಜ ಈ ಎರಡನ್ನು ಕೂಡ ಬಳಸುವ ಕ್ರಮವನ್ನು, ನಿಮ್ಮಲ್ಲಿರುವ ಸಿಟ್ಟನ್ನು ಶತ್ರುತ್ವದ ಮೂಲಕ ನೀವು ಜಾಸ್ತಿ ಮಾಡ್ತಾ ಹೋದಾಗ ಇಲ್ಲಿ ನಿಮ್ಮ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಹೀಗೆ ನಿಮ್ಮ ರೋಗವೂ ಕೂಡ, ನಿಮ್ಮ ರೋಗದ ಒಂದು ಸ್ಥಾನದ ಅಧಿಪತಿಯಾದಂಥ ಕುಜನು ಭಾಗ್ಯದಲ್ಲಿ ಬಂದಾಗ ಇದು ಎಲ್ಲ ರೋಗಗಳ ನಿರ್ಮೂಲನೆಗೆ ಯೋಗ್ಯವಾಗಿದ್ದು, ನೀವು ಆದರೂ ಅದರ ಬಗ್ಗೆ ಅತಿಯಾದ ಚಿಂತೆ, ಟೆನ್ಷನ್ ಇದನ್ನು ಮಾಡ್ಕೊಳ್ತಾ ಹೋದಾಗ ಆ ಕುಜನ ಒಂದು ಫಲ ಶನಿಯ ದೃಷ್ಟಿಯುಕ್ತವಾಗಿದ್ದರಿಂದ ಆ ರೋಗ ಉಲ್ಬಣವಾಗುವ ಯೋಗ. ಅದೇ ನೀವು ಟೆನ್ಷನ್ ರಹಿತವಾಗಿ ಅದನ್ನು ಯಾವುದೇ ರೀತಿಯಾಗಿ ರೋಗದ ಒಂದು ನಿರ್ಮೂಲನೆಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸಂಪೂರ್ಣವಾದ ನಿವಾರಣೆಗೆ ಯೋಗ ಇದೇ ರೋಗಸ್ಥಾನದ ಅಧಿಪತಿ ಏಕಾದಶಿಗೆ ಬಂದಿರುವ ಫಲವಾಗ್ತದೆ. ಹಾಗಾಗಿ ತಾವು ವೃಶ್ಚಿಕ ರಾಶಿಯವರೆಲ್ಲ ಏಕಾದಶದ ಫಲವನ್ನು ಅನುಭವಿಸಬೇಕು. ಅದಕ್ಕಾಗಿ ಮಾನಸಿಕ ಸಿದ್ಧತೆ, ಆ ರೀತಿಯ ಚಿಂತನೆ, ಆ ರೀತಿಯ ಮಾತುಕತೆ ಮತ್ತು ಆ ರೀತಿಯ ಕ್ರಿಯೆ ಇವೆಲ್ಲದರ ಮೂಲಕವಾಗಿ ಖಂಡಿತವಾಗ ಉತ್ತಮವಾದ ಫಲವನ್ನು ಪಡಿತೀರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಸಪ್ತಮದಲ್ಲಿಯೇ ಶುಕ್ರ ಒಂದು ದಿನ ಇದ್ದು ಈ ಮಾಸದಲ್ಲಿ ಅಷ್ಟಮಕ್ಕೆ ಹೋಗ್ತಾ ಇರುವಂಥದ್ದು. ಈ ಅಷ್ಟಮಕ್ಕೆ ಬರ್ತಕ್ಕಂತಹ ಶುಕ್ರನು ರಾಶಿಯಿಂದ ಅಷ್ಟಮದಲ್ಲಿ ಬರುವಂತಹ ಶುಕ್ರನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅಷ್ಟವಸು ವ್ಯಯಾಧಿಪತಿಯಾಗಿಯೂ ಸಪ್ತಮಾಧಿಪತಿಯೂ ಅಷ್ಟಮದಲ್ಲಿ ದೋಷಕಾರಕ ಅಲ್ಲ. ವಿವಾಹೇಚ್ಛುಕರಿಗೆ ಮತ್ತು ಪಾರ್ಟ್ನರ್ ಬಿಸ್ನೆಸ್ ಮಾಡ್ತಕ್ಕಂಥವರಿಗೆ ಅತ್ಯುತ್ತಮವಾದ ಯೋಗ. ಗುರುವು ಕೂಡ ದ್ವಿತೀಯಕ್ಕೆ ದೃಷ್ಟಿಯನ್ನು, ಶುಕ್ರನು ಕೂಡ ದ್ವಿತೀಯಕ್ಕೆ ಹಣಕಾಸಿನ ಕಾರ್ಯಕ್ಕೆ ದೃಷ್ಟಿಯನ್ನು, ಯಾವ ಮಿತ್ರ ಕ್ಷೇತ್ರದಲ್ಲಿ ವ್ಯಾಪಾರಿ ಕ್ಷೇತ್ರಗಳಲ್ಲೆಲ್ಲ ಗೊಂದಲಗಳನ್ನು ಸೃಷ್ಟಿಯಾಗುವ ಪೂರ್ವದ ಯಾವ ಒಂದು ವಿಷಯವನ್ನು ಹೇಳಿದ್ವಿ ಅದಕ್ಕೆ ಉತ್ತಮ ಫಲವನ್ನು ಕೊಡಲಿಕ್ಕೆ ಅಷ್ಟಮದಲ್ಲಿ ಗುರು ಶುಕ್ರರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಹಾಗಾಗಿ ಗುರುವಿನ ಬಲವನ್ನು, ಆತ್ಮಬಲವನ್ನು ಜಾಸ್ತಿ ಮಾಡಿಕೊಳ್ಳಿ ಮನೋಬಲದ ಜೊತೆಗೆ. ಹಾಗಾಗಿ ದೈವತಾರಾಧನೆ, ಗುರು ಆರಾಧನೆಯನ್ನು ಮಾಡ್ತಾ ಹೋಗಿ, ದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ಯಥಾಕ್ರಮವಾಗಿ ಮಾಡಿದಾಗ ದೈವ ಬಲ ನಿಮಗೆ ಬಂದು ಆ ವಿಷಯಕ್ಕೆ ಅತ್ಯುತ್ತಮವಾದ ಫಲ ಲಭ್ಯವಾಗ್ತದೆ. ಹಾಗಾಗಿ ಈ ಒಂದು ಗುರುವಿನ ಆರಾಧನೆ ಅತ್ಯಂತ ಅನಿವಾರ್ಯತೆ ಕೂಡ ಇದೆ. ಗುರುವಿನ ಆರಾಧನೆ ಮಾಡಿಬಿಟ್ರಾಗಿಲ್ಲ. ನಾವೊಂದು ವಿಡಿಯೋದಲ್ಲಿ ಹೇಳಿದ್ದೀವಿ, ಅದನ್ನು ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆಯಿರಿ. ಉಪಯುಕ್ತ ಮಾಹಿತಿಯನ್ನು ಪ್ಲೇ ಲಿಸ್ಟಲ್ಲಿ ಹೇಳಿದ್ದೀವಿ. ಇನ್ನು ಭಾಗ್ಯಕ್ಕೆ 7, 8, 9 ಭಾಗ್ಯಕ್ಕೆ ರವಿ, ಬುಧ, ಶುಕ್ರ
ಈ ಶುಕ್ರನು ಮತ್ತೆ ಈ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಕುಲದೇವತಾ ಸ್ಥಾನದಲ್ಲಿ ಬರ್ತಾನೆ. ಕುಲದೇವತಾ ಆರಾಧನೆಯನ್ನು ಮಾಡುವುದರಿಂದಾಗಿ ಏಕಾದಶದ ಅಧಿಪತಿಯಾದ ಬುಧ ಭಾಗ್ಯದಲ್ಲಿದ್ದಾನೆ, ಅಷ್ಟಮಾಧಿಪತಿಯಾದಂಥ ಬುಧ ಭಾಗ್ಯದಲ್ಲಿ ಇದ್ದಾನೆ. ಹಾಗೆಯೇ ರವಿ ಇಲ್ಲಿ ದಶಮಾಧಿಪತಿ ಅಂತ ರವಿ ಭಾಗ್ಯದಲ್ಲಿ ಇದ್ದಾನೆ. ಹಾಗೆ ರವಿ ದಶಮಕ್ಕೂ ಕೂಡ ಹೋಗ್ತಾ ಇದ್ದಾನೆ. ಹಾಗೆ 7ನೇ ಮನೆ ಮತ್ತು 12ನೇ ಮನೆ ಅಧಿಪತಿ ಅಂತ ಶುಕ್ರ ಕೂಡ ಭಾಗ್ಯದಲ್ಲಿ ಇದ್ದಾನೆ. ಈ ರೀತಿಯಾಗಿ ಇರುವುದರಿಂದ ರವಿ ಬುಧ ಶುಕ್ರ ಇತಿಂದ ರವಿ ಬುಧನಿಂದ ನಿಪುಣ ಯೋಗವು ನಿಮ್ಮ ಎಲ್ಲ ಸ್ಕಿಲ್ಗಳಿಗೆ, ನಿಮ್ಮ ಮಾತುಕತೆಗಳಿಗೆ ಅತ್ಯುತ್ತಮವಾದ ಫಲ ಹಾಗೂ ಈ ಸಮಯದಲ್ಲಿ ಹೇಳಲೇಬೇಕಾದ ಒಂದು ವಿಷಯ ಇದೆ. ಈ ವಿಷಯವನ್ನು ಈ ವಿಡಿಯೋದ ಕೊನೆಯಲ್ಲಿ ನಾನು ಈ ಬುಧನಿಗೆ ಸಂಬಂಧಪಟ್ಟು ಹೇಳ್ತೇನೆ. ಈ ಮಾಸದಲ್ಲಿ ಪೂರ್ತಿ ಈ ಬುಧ ಇಲ್ಲಿಯ ಭಾಗ್ಯದಲ್ಲಿಯೇ ಇರ್ತಾನೆ. ಇದು ನಿಮ್ಮ ಪುಣ್ಯ. ಹಾಗಾಗಿ ಈ ಪುಣ್ಯಾಂಶವನ್ನು ಬಳಸಿಕೊಳ್ಳುವುದು ನಿಮಗೆ ಬಿಟ್ಟಿರುವಂಥದ್ದು. ಇದನ್ನು ನಾವು ಗಮನಿಸಿದಾಗ ಏನು ನೆನಪಾಗ್ತಾ ಇದೆ ಅಂತಂದರೆ, ಈ ಬುಧನ ಒಂದು ಅತ್ಯುತ್ತಮ ಸ್ಥಿತಿ ನಿಮ್ಮ ಜೀವಮಾನ ಪರ್ಯಂತದ ಉತ್ತಮವಾದ ನಿರ್ಣಯಕ್ಕೆ ಸಾಧ್ಯತೆಯನ್ನು ತೋರಿಸ್ತಾ ಇದ್ದಾನೆ. ಬುಧ ನಿಶ್ಚಯಾತ್ಮಿಕ ಬುದ್ಧಿ ಒಂದು ನಿರ್ಣಯವನ್ನು ಹೊರತಿರತಕ್ಕಂಥದ್ದು. ಹಾಗೆ ಮಿತ್ರರೇ, ಇಲ್ಲಿ ಭಾಗ್ಯದಲ್ಲಿ ದಶಮಾಧಿಪತಿ ರವಿ ಬಂದಿದ್ದರಿಂದಲೂ ಪಿತೃವರ್ಗದ ಅನೇಕ ವಿಚಾರಗಳು, ಪಿತೃವರ್ಗದ ಆಶೀರ್ವಾದಗಳು, ಈ ಒಂದು ಈಶ್ವರನ ಆರಾಧನೆ, ಆಂಜನೇಯನ ಆರಾಧನೆ ಮತ್ತು ಈ ಒಂದು ದೇವಿಯ ಆರಾಧನೆಯಿಂದ ನಿಮಗೆ ಅತಿ ಸುಲಭವಾಗಿ ಲಭ್ಯವಾಗಿ ಅನೇಕ ವಿಷಯಗಳಲ್ಲಿ ಅತ್ಯುತ್ತಮವಾದ ಫಲವನ್ನು ಪಡೆಯುವ ಸಂಪೂರ್ಣ ಅರ್ಹತೆಯನ್ನು ಈ ಶ್ರಾವಣ ಮಾಸದಲ್ಲಿ ನೀವು ಪಡೆದಿದ್ದೀರಾ. ಇದನ್ನು ಮಾಡಿಕೊಳ್ಳುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು. ಈ ಒಂದು ವಿಶೇಷವಾದ ಭಾಗ್ಯಸ್ಥಾನದ ವಿಚಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಅತ್ಯಂತ ವೈಜ್ಞಾನಿಕವಾದ ಅಂಶ, ನಿತ್ಯ ಸತ್ಯ, ಅದನ್ನು ನಾವು ಹೇಳಲಿಕ್ಕಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋನ ಮಿಸ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡ್ತಾ ಹೋಗಿ. ಇದರ ಮಧ್ಯದಲ್ಲಿ ಇನ್ನೊಂದು ವಿನಂತಿಯನ್ನು ತಮ್ಮಲ್ಲೇ ಮಾಡ್ಕೊಳ್ತೇನೆ. ಗುರು ಅಷ್ಟಮದಲ್ಲಿದ್ದು ರೋಗಸ್ಥಾನದ ಅಧಿಪತಿಯು ಶನಿ ದೃಷ್ಟಿಗೆ ಯುಕ್ತನಾಗಿದ್ದರಿಂದ ನಿಮಗೆ ಅಧ್ಯಾತ್ಮ ಚಿಂತನೆಯ ಅಗತ್ಯವಿದೆ. ಹೀಗಾಗಿ ಶಿವಮೊಗ್ಗ ಜನತೆಯಲ್ಲಿ ನಾವು ಒಂದು ವಿನಂತಿಯನ್ನು ಮಾಡ್ತೇವೆ. ಭಾರತ ಸರ್ಕಾರದಿಂದ ಪೇಟೆಂಟ್ ತೆಗೆದುಕೊಂಡಂಥ ನಾವು ಸರಸ್ವತಿ ಧ್ಯಾನವನ್ನು ಕೂಡ ಈಗಾಗಲೇ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಪ್ರಾರಂಭ ಮಾಡಿದ್ದೇವೆ. ಬಂದು ಜಾಯ್ನ್ ಆಗ್ಬೋದು. ಧ್ಯಾನಂ ಅಂತ ವಾಟ್ಸಪ್ ಮಾಡಿದ್ರೆ ಅದರ ಎಲ್ಲ ಮಾಹಿತಿ ತಮಗೆ ಲಭ್ಯವಾಗುತ್ತೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಈ ಭಾಗ್ಯದಲ್ಲಿರುವಂತಹ ಭಾಗ್ಯದ ಅಧಿಪತಿಯಾದ ಚಂದ್ರನು ಹುಣ್ಣಿಮೆಯ ಇಲ್ಲಿಗೆ ನೇರವಾಗಿ ಕಾಣ್ತಾ ಇದೆ. ರವಿಯ ನೇರವಾದಂತಹ ದೃಷ್ಟಿಯನ್ನು ಈ ಒಂದು ಆಗಸ್ಟ್ 9 ಈ ರವಿ ಬದಲಾವಣೆ ಆಗ್ತಾ ಇರುವಂಥದ್ದು ಯಾವಾಗ 17 ಆಗಸ್ಟ್ 17 ಅಂದರೆ ಹುಣ್ಣಿಮೆಯ ದಿವಸ ರವಿ ಇಲ್ಲೇ ಇರ್ತಾನೆ. ರವಿಯ ನೇರ ದೃಷ್ಟಿ ಇದ್ದಂತಹ ದಿವಸದಲ್ಲಿ ಹುಣ್ಣಿಮೆ ಆಗಿದೆ. ಹಾಗಾಗಿ ಈ ಒಂದು ರಾಷ್ಟ್ರಾಧಿಪತಿಯಾದಂತಹ ಚಂದ್ರನ ಮೇಲೆ ರವಿಯ ದೃಷ್ಟಿ ಮಾಸದಲ್ಲಿ ಇರುವುದರಿಂದಾಗಿ ಅತ್ಯುತ್ತಮವಾದ ಫಲ, ಆ ಒಂದು ಉತ್ತಮವಾದ ಉದ್ಯೋಗದ ಯೋಗ. ರವಿಯು ಕೂಡ ಚಂದ್ರನ ಮನೆಯಲ್ಲಿ, ಈ ಕರ್ಕಾಟಕ ರಾಶಿಗೆ ಚಂದ್ರನೇ ಅಧಿಪತಿ ಇದ್ದಿದ್ದರಿಂದಾಗಿ ಅತ್ಯುತ್ತಮವಾದ ಉದ್ಯೋಗದ ಫಲ, ಮಾನಸಿಕ ಉತ್ತಮ ಸ್ಥಿತಿ, ಪಿತೃವರ್ಗದ ಆಶೀರ್ವಾದ ಪ್ರಾಬಲ್ಯತೆ, ಮಾತೃವರ್ಗದ ಆಶೀರ್ವಾದದ ಪ್ರಾಬಲ್ಯತೆ ಇವೆಲ್ಲವೂ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ಅದನ್ನು ಪಡೆಯುವಲ್ಲಿ ನೀವು ಎಡವಬೇಡಿ. ತಂದೆ ತಾಯಿಗಳಿಗೆ ಉತ್ತಮ ಗೌರವದಿಂದ ಮಾತನಾಡಿ, ನಿತ್ಯ ನಮಸ್ಕಾರ ಮಾಡಿ, ಆ ಮೂಲಕವಾಗಿ ರವಿಚಂದ್ರ ಗ್ರಹಗಳ ಉತ್ತಮ ಫಲವನ್ನು ಪಡೆದು ಉತ್ತಮ ಆರೋಗ್ಯವಂತರಾಗಿ. ಹಾಗೆಯೇ ಈ ಒಂದು ದಶಮದಲ್ಲಿ ರವಿ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೇತು ಈ ಕನ್ಯಾದಿಂದ ಸಿಂಹರಾಶಿಗೆ ಬಂದ ಮೇಲೆ ಕೆಲವರಿಗೆ ಅನೇಕ ವಿಧವಾಗಿ ಉದ್ಯೋಗದಲ್ಲಿ ಮುಂಬಡ್ತಿ ಸಿಗದೇ ಇರ್ಬೋದು, ಅಥವಾ ವಿಶೇಷವಾದಂತಹ ಗೌರವ ಸಿಗದೇ ಇರುವಂಥದ್ದು, ಅಥವಾ ಸರಿಯಾದಂತಹ ಜಾಬ್ ನಂದಲ್ಲ ಅಂತ ಮನಸ್ಸಿಗೆ ಬರ್ತಾ ಇರುವಂಥದ್ದು, ಓದಿದ್ದೇ ಒಂದು, ಮಾಡ್ತಾ ಇರೋದೇ ಒಂದು, ಏನೂ ಆಗ್ತಾ ಇದೆ ಕೆಲಸದಲ್ಲಿ, ಏನು ಅಂತ ಅರ್ಥ ಆಗ್ತಾ ಇಲ್ಲ, ಯಾವ ಬೆಳವಣಿಗೆಯೂ ಕೂಡ ಇಲ್ಲ. ಈ ರೀತಿಯಾದ ಮನೋಭಾವ ಈ ಒಂದು ಕೇತುವಿನ ಸ್ಥಿತಿಯಿಂದ ಉಂಟಾಗಿರುವ ಸಾಧ್ಯತೆಗಳು ಹೆಚ್ಚಿದೆ. ಅದಕ್ಕೆ ಗಣಪತಿಯ ಆರಾಧನೆಯನ್ನು ನಿರಂತರವಾಗಿ ಮಾಡಬೇಕಾದ ಅಗತ್ಯ ಖಂಡಿತ ಇದೆ. ಈ ರವಿ ಬಂದು ಸ್ವಸ್ಥಾನಕ್ಕೆ ಬಂದಿದ್ದು ಇದು ಅತ್ಯುತ್ತಮವಾದ ಫಲ ಕೂಡ ಹೌದು. ಕುಜ ಕೂಡ ಇಲ್ಲೇ ಇರ್ತಾನೆ. ಕೆಲವು ದಿವಸಗಳ ನಂತರದಲ್ಲಿ ಅವನು ಈ ಏಕಾದಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಕುಜನ ಒಂದು ರೀತಿ ನೀತಿಗಳು 28 ಜುಲೈ ಇಲ್ಲಿ ಬರ್ತಾನೆ, ಅಲ್ಲಿವರೆಗೂ ಕೂಡ ಇಲ್ಲೇ ಇರ್ತಾನೆ. ಹಾಗಾಗಿ ಈ ಒಂದು ಕುಜನ ಶ್ರಾವಣ ಮಾಸ ಶುಕ್ಲ ಚತುರ್ಥಿಯ ನಂತರದಲ್ಲಿ ಈ ಕುಜ ಇಲ್ಲಿ ಬರ್ತಾನೆ, ಚತುರ್ಥಿಯಂದು. ಹಾಗೂ ಅಲ್ಲಿವರೆಗೂ ಕೂಡ ಈ ಕುಜನ ಒಂದು ಸ್ಥಿತಿಗತಿಗಳಿಂದ ದಶಮದಲ್ಲಿ ಉತ್ತಮವಾದ ಫಲ ಇದೆ. ಹಾಗಾಗಿ ಉದ್ಯೋಗ ಸ್ಥಾನದಲ್ಲಿ ರವಿಯ ಪ್ರಭಾವದಿಂದ, ಪಿತೃವರ್ಗದ ಆಶೀರ್ವಾದ ಬಲದಿಂದ, ಕುಲದೇವತಾ ಆರಾಧನೆಯ ಫಲದಿಂದ ಉದ್ಯೋಗದಲ್ಲಿ ಅತ್ಯುತ್ತಮ ಸಾಧನೆಯ ಯೋಗ ಕೂಡ ಇದು ಹೌದು. ಯಾವ ಒಂದು ಜೀವಮಾನ ಪರ್ಯಂತವಾಗಿ ಒಂದು ಉತ್ತಮವಾದ ಉದ್ಯೋಗ ಫಿಕ್ಸ್ ಆಗಬೇಕು ಅಂತ ಚಿಂತನೆ ಇದ್ದು, ಗೌರ್ಮೆಂಟ್ ಉದ್ಯೋಗ ಇತ್ಯಾದಿಗಳ ಚಿಂತನೆ ಇದ್ದವರಿಗೆ ಈ ಒಂದು ದಶಮದಲ್ಲಿ ಬಂದಾಗ ಗೋಚಾರದಲ್ಲಿ ಅದು ಸಹಾಯಕ ಸಮಯವಾಗಿ ಪರಿವರ್ತಿತವಾಗುತ್ತೆ.
ಹಾಗಾಗಿ ಇಂಥ ಒಂದು ಉತ್ತಮವಾದ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ರಾಶಿಯ ಅಧಿಪತಿ 11ನೇ ಮನೆಗೆ ಬಂದಿದ್ದಾನೆ. ಈ 11ನೇ ಲಾಭಸ್ಥಾನದಲ್ಲಿ ಲಾಭಾಧಿಪತಿ ಭಾಗ್ಯದಲ್ಲೂ ಹಾಗೂ ರಾಶಿಯಾಧಿಪತಿ ಲಾಭದಲ್ಲೂ ಬಂದಿರುವುದರಿಂದ ಅತ್ಯುತ್ತಮವಾದ ರವಿ ಬುಧ ಶುಕ್ರ ಕುಜರ ಒಂದು ಪ್ರಭಾವದಿಂದ ಅತ್ಯುತ್ತಮವಾದ ಫಲ ದೇವಿಯ ಆರಾಧನೆಯಿಂದ, ಆಂಜನೇಯನ ಆರಾಧನೆಯಿಂದ ನಿಮಗೆ ಅದೆಷ್ಟೋ ಲಾಭಾಂಶ, ಅನೇಕ ವಿಧದ ಲಾಭಾಂಶಗಳು, ಕೇವಲ ಹಣಕಾಸು ಅಂತಲ್ಲ, ಅನೇಕ ವಿಧವಾದ ಮಾನಸಿಕ ಸುಖಕ್ಕೆ ಮತ್ತು ಈ ಜನ್ಮ ಸಾರ್ಥಕವಾಗುವುದಕ್ಕೆ ಯಾವೆಲ್ಲ ಲಾಭಾಂಶಗಳ ಅಗತ್ಯ ಇದೆಯೋ ಅದನ್ನೆಲ್ಲ ಪಡೆಯುವಂತಹ ಈ ಶುಭ ಏಕಾದಶ ಸ್ಥಾನಕ್ಕೆ ಕುಜನ ಸಂಕ್ರಮಣ ಆಗಿದೆ. ಹಾಗಾಗಿ ಕುಜನ ಈ ಒಂದು ಫಲವನ್ನು ನೀವು ಖಂಡಿತವಾಗಿ ಪಡೆಯಿರಿ. ಇನ್ನು ವ್ಯಯಾಧಿಪತಿಯಾದಂತಹ ಶುಕ್ರ ಏನಿದ್ದಾನೆ, ಇವನು ಈ ಒಂದು ಶ್ರಾವಣ ಮಾಸದಲ್ಲಿ 3 ರಾಶಿಯಲ್ಲಿ ತನ್ನ ಪ್ರಭಾವ ಬೀರ್ತಾನೆ. ನಿಮಗಂತೂ 7ರಿಂದ 8 ಭಾಗ್ಯಕ್ಕೆ ಬಂದು ನಿಮ್ಮ ಭಾಗ್ಯೋದಯವನ್ನು ಮಾಡುವಂತಹ ಒಂದು ಉತ್ತಮ ಫಲವನ್ನು, ಕಳೆದುಕೊಂಡಿರುವಂತಹ ಹಣವನ್ನು ಗಳಿಸುವಂಥದ್ದು, ಕಳೆದುಕೊಂಡಿರುವಂತಹ ವಿಶೇಷ ಸಂಬಂಧಗಳನ್ನು ಮತ್ತೆ ಕೂಡಿಕೊಳ್ಳುವಂಥದ್ದು ಇತ್ಯಾದಿಗಳೆಲ್ಲವನ್ನು ಕೂಡ ಉಂಟು ಮಾಡುವ ಶಕ್ತಿ ಈ ಶುಕ್ರನಿಗಿದೆ. ಹಾಗೆ ಈ ಮೊದಲು ಹೇಳಿದ್ದೆ ಮಿತ್ರರೇ, ಈ ಎಲ್ಲ ಗ್ರಹಸ್ಥಿತಿಗಳು ನಮ್ಮ ಜಾತಕದಲ್ಲಿ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ತೋರಿಸ್ತಾ ಇರ್ತವೆ. ಪೂರ್ವಜನ್ಮದಿಂದ ಎಷ್ಟು ಪಾಪವನ್ನು ಮಾಡ್ಕೊಂಡ್ಬಂದಿದ್ದೇವೆ, ಪುಣ್ಯವನ್ನು ಮಾಡ್ಕೊಂಡ್ಬಂದಿದ್ದ ಜಾತಕದ ರೂಪದಲ್ಲಿ ನಾವು ಪೇಪರ್ನಲ್ಲಿ ಬರೆದ್ರೆ ಪೇಪರ್ನಲ್ಲಿರುವ ಗ್ರಹಸ್ಥಿತಿಗಳನ್ನು ಒಂದು ಪೇಪರ್ ತೋರಿಸ್ತಾ ಇರುತ್ತೆ. ಅದು ನಮ್ಮ ವ್ಯಕ್ತಿತ್ವದ ನಿರೂಪಣೆಯನ್ನು ಮಾಡ್ತಾ ಇರುತ್ತೆ. ನಮ್ಮ ದೇಹದ ಆರೋಗ್ಯ ಅನಾರೋಗ್ಯಾದಿಗಳ ಸಮಯವನ್ನು ನಿರ್ಣಯ ಮಾಡ್ತಾ ಇರುತ್ತೆ. ಯಾವ ದೇಹದ ಭಾಗದಲ್ಲಿ ಏನೆಲ್ಲ ಉಂಟಾಗ್ತದೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ. ನಮ್ಮ ಯಾವ ಯೋಗದಲ್ಲಿ ಏನೆಲ್ಲ ತೊಂದರೆಗಳಿದೆ ಎನ್ನುವುದನ್ನು ತೋರಿಸ್ತಾ ಹೋಗುತ್ತೆ. ಕಾರಣ ಅದನ್ನು ತಿದ್ದಿಕೊಂಡು ಸರಿ ಮಾಡಿಕೊಳ್ಳಿಕ್ಕೆ. ಹಾಗಿರುವಾಗ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು. ಬುಧ ಬುದ್ಧಿಕಾರಕನಾಗಿ, ಚಂದ್ರ ಮನಃಕಾರಕನಾಗಿ, ಗುರುವು ಜ್ಞಾನಕಾರಕನಾಗಿ, ರವಿಯು ಆತ್ಮಕಾರಕ ಎಂಬುದಾಗಿ ಜ್ಯೋತಿಷ್ಯ ಹೇಳುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಜ್ಞಾನ ಇದೆ, ಒಳಗಡೆ ಅದನ್ನೆಲ್ಲ ನಡೆಸುವ ಒಂದು ಪವರ್ ಇದೆ. ಅದೇ ಮಹಾಚೈತನ್ಯ ಶಕ್ತಿ, ಅಹಂ ಬ್ರಹ್ಮಾಸ್ಮಿ, ಒಳಗಡೆಯ ಆತ್ಮ. ಹಾಗಾಗಿ ಇದನ್ನು ನಾವು ಗಮನಿಸಿದಾಗ ಈ ಒಂದು ಮುಖ್ಯವಾದಂತಹ ವಿಚಾರ ಇಲ್ಲಿ ಕಂಡುಬರುತ್ತೆ. ನಮ್ಮ ಪೂರ್ವಜನ್ಮದ ಎಲ್ಲ ಕರ್ಮ ಫಲದಾತನೇ ಶನೈಶ್ಚರ ಅಂತ ಹೇಳ್ತಾರೆ. ಹಾಗಾಗಿ ಕರ್ಮ ಫಲವನ್ನು ಅವನು ಹೇಗೆ ಮಾಡ್ತಾನೆ ನೋಡಿ. ಬುಧನ ಒಂದು ಮನೆಯಲ್ಲಿ ಬಾಣ ಇದೆ, ಇಲ್ಲೂ ಬಾಣ ಇದೆ. ನವಗ್ರಹ ಸ್ಥಾಪನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಳದಿ ಬಣ್ಣವೋ ಹಸಿರು ಬಣ್ಣದಿಂದಲೋ ಬುಧನನ್ನು ಗುರುತಿಸ್ತಾರೆ. ಹಾಗಾಗಿ ಬುದ್ಧಿಯ ನಿಶ್ಚಯಾತ್ಮಕ ಬುದ್ಧಿ ಆಗಿದ್ದರಿಂದ ನಿರ್ಣಯವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲಿ. ನಮ್ಮ ಜೀವನವನ್ನು ಎಷ್ಟೋ ಜನ ಭವಿಷ್ಯ ಕೇಳ್ತಿರಲ್ವಾ, ನಮ್ಮ ಮುಂದಿನ ಜೀವನ ಹೇಗಿದೆ ಅಂತ, ಹೇಗೆ ನಿರ್ಣಯ ಮಾಡಿದ್ದೀರಾ ನೀವು, ಹೇಗಿರಬೇಕು ಅಂತ, ಅದು ಮುಖ್ಯ. ಹಾಗಾಗಿ ಅದಕ್ಕೆ ಮುಖ್ಯ ಕಾರಕನಾಗುವನೇ ಬುಧ. ಆದ್ದರಿಂದಾಗಿ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತ ಯೋಚಿಸುವವರು ಈ ಮಾತನ್ನು ತಪ್ಪದೆ ಕೇಳಲೇಬೇಕು. ಯಾಕೆಂದರೆ ಇಲ್ಲಿಯೇ ಇದೆ ನಮ್ಮ ಜೀವನದ ನಿರ್ಧಾರ ಶಕ್ತಿ, ಬುಧಗ್ರಹದಿಂದ ಇದೆ. ಈ ಬಾರಿ ಭಾಗ್ಯಕ್ಕೆ ಬಂದಿದ್ದಾನೆ. ಇಲ್ಲಿ ಚಂದ್ರನ ಮನೆಯಲ್ಲಿ, ಇದು ಚಂದ್ರನ ಮನೆ, ಮನಃಕಾರಕ ಚಂದ್ರನ ಮನೆಯಲ್ಲಿ ಬುಧ ಇದ್ದಾನೆ. ಚಂದ್ರನು ಮನಃಕಾರಕನಾಗಿದ್ದು ಮನಸ್ಸಿನಲ್ಲಿ ಬರುವ ಎಲ್ಲ ಯೋಚನೆಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸಿ, ಈ ಬುಧನು ಜ್ಞಾನಕ್ಕೆ ತನ್ನ ಒರೆಯನ್ನು ಹಚ್ಚಿ ಆ ಎಲ್ಲ ಸಂದೇಶಗಳನ್ನು ಬುದ್ಧಿಯು ಜ್ಞಾನಕ್ಕೆ, ನಮ್ಮ ಸಂಸ್ಕಾರಕ್ಕೆ ಕಳುಹಿಸಿ, ಆ ಸಂಸ್ಕಾರ ಮತ್ತು ನಮ್ಮ ಜ್ಞಾನ, ಸಂಸ್ಕಾರಯುಕ್ತವಾದ ನಮ್ಮ ಜ್ಞಾನ ಸಂಪೂರ್ಣವಾಗಿ ಬುಧಗ್ರಹಕ್ಕೆ ಇದನ್ನು ಮಾತ್ರ ಮಾಡು ನಿನಗೆ ಒಳ್ಳೆಯದು ಎನ್ನುವಂತಹ ವಿಷಯವನ್ನು ತಿಳಿಸ್ತಾ ಅವರವರ ಸಂಸ್ಕಾರಕ್ಕೆ ತಕ್ಕಂತಹ ನಿರ್ಣಯಗಳ ಮೂಲಕವಾಗಿ ಅವರನ್ನು ಮಾತನಾಡಿಸುತ್ತೆ, ಕ್ರಿಯೆಯನ್ನು ಮಾಡಿಸುತ್ತೆ. ಹೀಗೆ ನಿರ್ಧಾರಗಳು ಹೊರಹೊಮ್ಮುತ್ತವೆ. ಇದರ ಅರ್ಥ ಇಷ್ಟೇ, ನಮ್ಮಲ್ಲಿ ಲ್ಯಾಪ್ಟಾಪ್ ಇರುತ್ತೆ, ಹಾಗೆ ಕಂಪ್ಯೂಟರ್ ಇರುತ್ತೆ, ಹಾಗೆ ಮೊಬೈಲ್ಗಳಿರ್ತವೆ. ನಾವು ಮೊಬೈಲಲ್ಲಿ ವಾಟ್ಸಪ್ ಹೀಗೆ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಓಪನ್ ಆಗಿ ಅದರ ಮೆಮೊರಿ ಎಲ್ಲ ಓಪನ್ ಆಗುತ್ತೆ. ಹಾಗೆ ಕಂಪ್ಯೂಟ್ರಲ್ಲೂ ಕೂಡ ನಾವು ಯಾವುದನ್ನು ಮೌಸ್ ಮೂಲಕವಾಗಿ ಕ್ಲಿಕ್ ಮಾಡ್ತೇವೋ ಅದೇ ಓಪನ್ ಆಗುತ್ತೆ. ಅದೇ ರೀತಿ ನಮಗೆ ದೇವರು ಈ ಕ್ಲಿಕ್ ಆಪ್ಷನನ್ನು ಈ ನಾಲಿಗೆಯಲ್ಲಿ ಕೊಟ್ಬಿಟ್ಟಿದ್ದಾನೆ. ಈ ನಾಲಿಗೆಯಲ್ಲಿ ಕ್ಲಿಕ್ ಆಪ್ಷನ್ ಕೊಟ್ಟಿದ್ದರಿಂದ ನಾವು ಏನು ಮಾತಾಡ್ತೇವೆ ಅನ್ನೋದು ಒಬ್ಬರಿಗೆ ಹರ್ಟ್ ಮಾಡುತ್ತೆ, ಇನ್ನೊಬ್ಬರಿಗೆ ಸಂತೋಷ ಉಂಟು ಮಾಡುತ್ತೆ. ಹೀಗೆ ಈ ಕ್ಲಿಕ್ ಆಪ್ಷನ್ ಅತ್ಯಂತ ಮುಖ್ಯವಾಗಿ ಭಗವಂತ ಈ ಒಂದು ಮನುಷ್ಯ ಪ್ರಾಣಿಗೆ ಕೊಟ್ಟಿದ್ದಾನೆ. ಈ ಒಂದು ಬುಧಗ್ರಹದ ಬುದ್ಧಿಶಕ್ತಿಯಿಂದ ನಿರ್ಣಯವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ
ಮುಖ್ಯವಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ಏನು ಅಂತಂದರೆ, ನಾವು ಯಾವ ಶಬ್ದವನ್ನು ಆಡ್ತೇವೆ ಇದು ಮುಖ್ಯವಾಗಿದೆ. ಅಷ್ಟಮದ ಅಧಿಪತಿ ಬುಧ, ನಾವು ಅಷ್ಟಮದ ಅಧಿಪತಿ ಬುಧ ಆಗಿ ಈ ರಾಶಿಯವರಿಗಿದ್ದಾಗ ಅಷ್ಟಮ ಕಂಟಕ ಸ್ಥಾನ ಎಂಬುದಾಗಿ ಹೇಳ್ತಾರೆ. ಈ ಉದಾಹರಣೆಗೆ ಒಂದು ಎಕ್ಸಾಂಪಲಿಗಾಗಿ ನಾನು ಹೇಳ್ತೇನೆ. ನಾನು ಸತ್ತೋಗ್ಬೇಕು, ನಾನು ಸಾಯ್ತೇನೆ, ನೀನು ಸಾಯಿ, ಈ ರೀತಿಯಾದ ಶಬ್ದಗಳ ಬಳಕೆಯನ್ನು ನೀವು ಮಾಡ್ತಾ ಹೋದರೆ, ನೀವು ಯಾವ ರೀತಿಯಾದ ಶಬ್ದವನ್ನು ಬಳಸ್ತೀರೋ ಅದೇ ಶಬ್ದದ ಸಂಬಂಧಿಯಾದ ಪೂರ್ವಜನ್ಮದ 7 ಜನ್ಮದ ಎಲ್ಲ ವಿಷಯಗಳು ತಾನಾಗಿಯೇ ಬಂದು ನಮಗೆ ಜೀವನಕ್ಕೆ ಅಪ್ಲೈ ಆಗೋದಕ್ಕೆ ಶುರುವಾಗ್ತವೆ. ಹಾಗಾಗಿ ನಾವು ಆಡುವ ಶಬ್ದೇ ಶಕ್ತಿ ಅಂತ ವ್ಯಾಕರಣ ಶಾಸ್ತ್ರ ಹೇಳುತ್ತೆ. ಆಡುವ ಶಬ್ದಕ್ಕೆ ಅಷ್ಟೊಂದು ಶಕ್ತಿ ಇರುತ್ತೆ. ಅದಕ್ಕಾಗಿ ದೇವರ ನಾಮ, ವೇದಗಳು ಅಷ್ಟೊಂದು ಪವರ್ಫುಲ್ ಅಂತ ಗಳಿಸುವಂಥದ್ದು. ಹಾಗಾಗಿ ನಾವು ಆಡುವ ಶಬ್ದಗಳಿದಾವಲ್ಲ, ಇವು ಸಂಪೂರ್ಣವಾಗಿ ನಮ್ಮ ಜೀವನವನ್ನು ನಿರ್ಧರಿಸ್ತಾ ಇರ್ತವೆ. ಒಂದು ವ್ಯಕ್ತಿಯ ಮೇಲೆ ಬೇಸರ ಬಂತು, ಒಂದು ವ್ಯಕ್ತಿ ಒಳ್ಳೆಯವನಲ್ಲ, ಒಂದು ವ್ಯಕ್ತಿ ತುಂಬ ಒಳ್ಳೆಯವನು, ಈ ರೀತಿಯಾಗಿ ಹೇಳೋದು ಅವನ ಮಾತುಗಳ ಮೂಲಕವಾಗಿ. ಆ ಮಾತುಗಳನ್ನು ಕೇಳಿ ಅವರ ಜ್ಞಾನವನ್ನು ಗ್ರಹಿಸಿ ನಾವು ಆ ನಿರ್ಣಯವನ್ನು ತೆಗೆದುಕೊಳ್ತೇವೆ. ನಮಗೆ ಯಾರಿಂದ ಬೆನಿಫಿಟ್ ಇದೆ ಅಂತ ಯೋಚನೆ ಮಾಡುವಾಗ ಅವರ ಮಾತುಗಳನ್ನು ನಾವು ಅನಲೈಸ್ ಮಾಡ್ತಾ ಹೋಗ್ತೇವೆ. ಈ ವ್ಯಕ್ತಿಯ ಜೊತೆ ಹೋದರೆ ನಮಗೆ ಕೆಲಸ ಆಗ್ತದೆ ಅಂತ ಚಿಂತನೆ ಮಾಡ್ತೇವೆ. ಹಾಗಾಗಿ ಮಾತು ಅತಿ ಮುಖ್ಯವಾದಂಥ ವಿಚಾರ. ಜ್ಞಾನಯುಕ್ತವಾದಂತಹ ಮಾತು. ಬುಧವಾಕಾರಕ ಗುರು, ದೇವಗುರು ಬೃಹಸ್ಪತಿ ನಮ್ಮ ಮಾತಿನ ಅಧಿಕಾರಿ. ನಾವು ಯಾವ ಜ್ಞಾನವನ್ನು ಬಳಸಿ ನಾವು ಮಾತನಾಡಬೇಕು ಅನ್ನುವುದು ಗುರುವಿನ ಒಂದು ಅಧಿಕಾರ ತತ್ವ. ಹಾಗಾಗಿ ಬುಧ ಇವನು ಈಶಾನ್ಯ ಮೂಲೆಯಲ್ಲಿ ಬಾಣದ ಗುರುತು, ಶರಣಾಗತಿಯ ಒಂದು ಶನಿಗೆ ಬಿಲ್ಲಿನ ಗುರುತಿದ್ದರೆ, ಈ ಶನಿಗೆ ಬಿಲ್ಲಿನ ಗುರುತಿದ್ದರೆ ಬಾಣ ಇಲ್ಲಿ ಬುಧನ ಮೂಲಕ ಹೋಗ್ತಾ ಇರುತ್ತೆ. ಇದು ದೊಡ್ಡ ವಿಷಯ ಇದೆ. ಆದರೆ ಅರ್ಥ ಮಾಡಿಕೊಳ್ಳುವ ವಿಚಾರ ಇಷ್ಟೇ ಇದೆ. ನಾವು ಸಂಸ್ಕಾರಯುಕ್ತವಾಗಿ ನಮ್ಮ ಬುದ್ಧಿಯನ್ನು ಬಳಸಿ ಕ್ಲಿಕ್ ಮಾಡುವ ವ್ಯವಸ್ಥೆ ಮಾತು ಏನಿದೆ, ಇದು ಯಾವ ಶಬ್ದವನ್ನು ಬಳಸ್ತೀರೋ ಆ ಶಬ್ದವನ್ನು ಬಳಸಿದಾಗ, ಉದಾಹರಣೆಗೆ ಇಲ್ಲಿ ಒಂದು ಗಂಟೆ ಇದೆ, ಈ ಗಂಟೆಯನ್ನು ನಾನು ಬಾರಿಸಿದೆ. ಈ ಗಂಟೆ ನೋಡಿದ ತಕ್ಷಣ ನನಗೆ ನೆನಪಾಗುವುದೇನೋ, ನಿಮಗೆ ನೆನಪಾಗುವುದೇನೋ ಬೇರೆ ಬೇರೆ. ಹೇಗೆ ಅಂತ ಕೇಳಿದ್ರೆ, ಈ ಗಂಟೆ ನಾನು ಉತ್ತರಾಂಚಲದ ಗೋಲು ದೇವತೆಯಲ್ಲಿ ಅಲ್ಲಿ ಹೋಗಿ ನಾವು ತಂದಿರುವಂಥದ್ದು. ಅಲ್ಲಿ ಉತ್ತರಾಂಚಲದ ಗೋಲು ದೇವತೆ ನಮಗೆ ಇದನ್ನು ನೋಡಿದಾಗ ನೆನಪಾಗುತ್ತೆ. ಅಲ್ಲಿಯ ಸಾವಿರಾರು ಗಂಟೆಗಳು ನನಗೆ ನೆನಪಾಯಿತು. ನಿಮಗೆ ಬೇರೆ ಯಾವುದೋ ದೇವಾಲಯದ ಗಂಟೆ ನೆನಪಾಗಿರ್ಬೋದು. ಹೀಗೆ ಆ ಗಂಟೆಯನ್ನು ನೋಡಿದಾಗ ನಮ್ಮ ಒಳಗಿನ ಪೂರ್ವಜನ್ಮದ ನಮ್ಮ ಜ್ಞಾನ, ನಮ್ಮಲ್ಲಿ ಸ್ಟೋರ್ ಆಗಿರುವಂಥದ್ದು ಯಾವುದಿದೆಯೋ ಅದು ಓಪನ್ ಆಗತ್ತೆ. ಹಾಗಾಗಿ ನಾವು ಆ ಕೇಳುವ ಯಾವುದೇ ಮಾತು, ನೋಡುವ ಯಾವುದೇ ವಸ್ತು, ಹಾಗೂ ನಾವು ಆಡುವ ಯಾವುದೇ ಮಾತುಗಳು, ಇವೆಲ್ಲವೂ ಕೂಡ ನಮ್ಮ ಹಿಂದಿನ ಜನ್ಮದ ಫೈಲನ್ನು ಕ್ಲಿಕ್ ಮಾಡುವಂತಹ ಶನೈಶ್ಚರನಿಂದ ಓಪನ್ ಮಾಡಿಸುವಂಥ ವ್ಯವಸ್ಥೆ. ಹಾಗಾಗಿ ನಾವು ಯಾವ ಶಬ್ದ ಮಾತನಾಡ್ತೇವೆ ಅನ್ನೋದ್ರ ಮೇಲೆ ಅದಕ್ಕೆ ಸಂಬಂಧವಾದ ಜ್ಞಾನ ನಮಗೆ ಲಭ್ಯವಾಗಿ, ಆ ಮೂಲಕವಾಗಿ ನಮ್ಮ ಯೋಚನಾಸರಣಗಳು ಬಂದು, ಆ ಮೂಲಕವಾಗಿ ಬುಧನಿಂದ ಆ ಒಂದು ನಿರ್ಣಯ ಉಂಟಾಗಿ ನಮ್ಮ ಜೀವನದ ನಿರ್ಣಯಗಳು ಉಂಟಾಗ್ತವೆ. ಹಾಗಾಗಿ ನಾವು ಆಡುವ ಮಾತುಗಳು ಅತ್ಯಂತ ಕ್ರಮಬದ್ಧವಾಗಿ, ಅತ್ಯಂತ ಸುಸಂಸ್ಕಾರಯುಕ್ತವಾಗಿದ್ದಾಗ ಮಾತ್ರ ಅವರವರ ಜೀವನ ಅದೇ ಮಟ್ಟದಲ್ಲಿ ಇರ್ತದೆ. ಹಾಗಾಗಿ ನಮ್ಮ ನಿರ್ಧಾರಗಳು ಹೈಯೆಸ್ಟ್ ಕ್ಲಿಕ್ ಆಗಬೇಕು ಅಂತಾದರೆ ನಮ್ಮ ಯೋಚನೆಗಳ ಮೂಲಕ ಬರುವಂತಹ ಮಾತುಗಳು ಆ ಸಂಸ್ಕಾರಯುಕ್ತವಾಗಿ ಹೊರಗೆ ಬರಬೇಕು. ಹಾಗೆ ಕಾಮೆಂಟ್ ಮಾಡುವಾಗಲೂ ಕೂಡ ನಿಮ್ಮ ಸಂಸ್ಕಾರಯುಕ್ತವಾಗಿ ನೀವು ಕಮೆಂಟ್ ಮಾಡ್ತೀರಾ. ಅಷ್ಟೇ ಅಲ್ಲ, ಈ ವಿಡಿಯೋವನ್ನು ಎಷ್ಟು ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ನೀವು ಬಯಸ್ತಿರೋ ಅಷ್ಟು ಜನರಿಗೂ ಕಳಿಸುವ ವ್ಯವಸ್ಥೆಯನ್ನು ಸಂಸ್ಕಾರವಂತರಾದರೂ ನೀವು ಮಾಡೇ ಮಾಡ್ತೀರಾ. ಆ ಒಂದು ನಂಬಿಕೆಯೊಂದಿಗೆ ನಮ್ಮ ಆರ್ಷ ಪರಂಪರೆಯ ಎಲ್ಲ ಋಷಿಮುನಿಗಳನ್ನು ನಮಿಸ್ತಾ, ಎಲ್ಲ ಗುರು ಪರಂಪರೆಯನ್ನು ನಮಿಸ್ತಾ ಈ ಒಂದು ವೃಶ್ಚಿಕ ರಾಶಿಯನ್ನು ಶ್ರಾವಣ ಮಾಸದ ಫಲವನ್ನು ಇವತ್ತಿಗೆ ಅಂತ್ಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.